ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಪ್ರತ್ಯೇಕವಾಗಿ ಈ 2024ರ 6ನೇ ತಿಂಗಳಿನ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಇದುವರೆಗೂ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರುವ. ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ತಂದೆ, ಈ ಮುಂಜಾನೆಯಲ್ಲಿ ಕರ್ತನೆ, ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಕಳೆದ ಭಾನುವಾರ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಿ. ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಕಳೆದ ಒಂದು ವಾರದಲ್ಲಿ ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಸ್ತೋತ್ರ ಸಲ್ಲಿಸುವುದಕ್ಕೆ ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ಲೋಕದ ಕಡೆಗೆ ನಾವು ಕಣ್ಣಾಯಿಸುವಾಗ ಅನೇಕರು ಕರ್ತನೆ ಕಳೆದ ಭಾನುವಾರ ಕಂಡವರು ಈ ಭಾನುವಾರವನ್ನು ಕಾಣದೆ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ನಮ್ಮ ಜೀವಿತದಲ್ಲಿ ಕರ್ತನೆ ಮತ್ತೊಂದು ಆವರ್ತಿ ನಿಮ್ಮ ಪ್ರೀತಿಯನ್ನು ಮನನ ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿರುವಾಗ ಕೃತಜ್ಞತೆಯಿಂದ ಕರ್ತನೆ, ದಾವೀದನು ಹೇಳಿದ ರೀತಿಯಲ್ಲಿ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ಆ ಕೃತಜ್ಞತೆಯಿಂದ ಸಂತೋಷದಿಂದ ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬಂದು ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತು ಆವರ್ತಿ ನಮ್ಮ ಆರಾಧನೆ ಕರ್ತನೆ ನಿಮಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಅದನ್ನು ನಾವು ಸಮರ್ಪಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಹಾಡುವ ಹಾಡುಗಳನ್ನು, ಧ್ಯಾನಿಸುವಂಥ ದೇವರ ವಾಕ್ಯಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇಲೆ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ತಿಳಿಸುವಂಥವರಾಗಿದ್ದೇವೆ. ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಆಸಿದವನು ನೀನಲ್ಲವೇ. ನಿನ್ನ ಕೃಪೆಯ ಮೂಲ್ಯವಾದದು, ನಿನ್ನ ಕೃಪೆಯ ಮೂಲ್ಯವಾದದು. ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವುದು. ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವುದು. ಪ್ರೀತಿ ಎಂಬ ನಾವೆಯಲ್ಲಿಯೇ ನಾನು ದೂರ ಸಾಗುತ್ತಿರುವೆ. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ನಿನ್ನ ಸ್ತುತಿಯನ್ನ ಹಾಡುವೆ, ನಿನ್ನ ಸ್ತುತಿಯನ್ನ ಹಾಡುವೆ. ಭೂಮಿ ಆಕಾಶವು
ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳ್ಬೋದು ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳ್ಬವು ನಿನ್ನ ಪ್ರೀತಿ ಸಾರಿ ಹೇಳ್ಬವು. ಹಲ್ಲೆಲೂಯಾ. ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವುದು. ಅದರ ಮೊದಲನೇ ಚರಣ ಹೇಳ್ತಾ ಇದೆ, ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಆಸಿದವನು ನೀನಲ್ಲವೇ, ನಿನ್ನ ಕೃಪೆ ಅಮೂಲ್ಯವಾದದು. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ಸಂದರ್ಭವನ್ನು ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುವಂಥವನಾಗಿದ್ದೇನೆ. ಪ್ರತಿ ದಿನ ಪ್ರತಿ ಭಾನುವಾರ ನಾವು ದೇವರ ಸನ್ನಿಧಾನದಲ್ಲಿ ನಾವು ಬರುವಂಥದ್ದು ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೋಸ್ಕರವಾಗಿ. ಕೀರ್ತನೆಗಳು ದೇವರ ಮಹತ್ವವನ್ನು, ದೇವರ ಪ್ರೀತಿಯನ್ನು, ದೇವರ ಶ್ರೇಷ್ಠತೆಯನ್ನು ಹಾಡಿ ಅರಸುವಂಥದ್ದಾಗಿ ನಾವು ನೋಡುತ್ತೇವೆ. ಹಳೆಯ ಒಡಂಬಡಿಕೆಯ ಕಾಲಗಳಲ್ಲಿ ಯಹೂದ್ಯರು ದೇವಾಲಯಕ್ಕೆ ಹೋಗುವಂತಹ ಸಂದರ್ಭಗಳಲ್ಲಿ ಕೀರ್ತನೆಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರತಿಯೊಂದು ಕೀರ್ತನೆಗಳು ದೇವರ ಪ್ರೀತಿಯನ್ನು, ದೇವರ ಕರುಣೆಯನ್ನು ಹಾಡಿ ಹರಸುವುದು. 105ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ ಎಂಬುದಾಗಿ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಈ ಒಂದು ಪದ ಕೃತಜ್ಞತಾ ಸ್ತುತಿ ಅತ್ಯಂತ ಆಳವಾದ ಅರ್ಥವನ್ನು ಕೊಡುವಂತಹ ಒಂದು ಪದವಾಗಿದೆ. ಈ ಒಂದು ಪದಕ್ಕೆ ಮಾನಸಿಕವಾದ ಮಾತುಗಳ ಮೂಲಕ ಒಂದು ಪೂರ್ಣವಾದ ಅರ್ಥವನ್ನು ಕೊಡುವುದಕ್ಕೆ ಸಾಧ್ಯ. ಕೃತಜ್ಞತಾ ಸ್ತುತಿ, ಥ್ಯಾಂಕ್ಸ್ ಗಿವಿಂಗ್. ಎಲ್ಲ ವಿಧದಲ್ಲಿಯೂ ನಾವು ಈ ಒಂದು ಪದವನ್ನು ನಾವು ಅವಲೋಕಿಸುವಂಥವರಾಗಿದ್ದರೆ, ಕೃತಜ್ಞತೆ ಅನ್ನುವಂಥದ್ದು ದೇವರು ನಮಗಾಗಿ ಮಾಡಿದ ಶ್ರೇಷ್ಠವಾದ ಕಾರ್ಯಗಳನ್ನು ಮನನ ಮಾಡಿಕೊಂಡು ಆತನಿಗೆ ವಂದನೆಗಳನ್ನು, ಯಾವ ರೀತಿ ಥ್ಯಾಂಕ್ಸ್ ಎಂಬ ಪದಕ್ಕೆ ನಾವು ವರ್ಣನೆಯನ್ನು ಕೊಡುವುದಕ್ಕೆ ಸಾಧ್ಯ ಎಂಬುವುದು ನಾವು ಗ್ರಹಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯ ದೇವ ಜನರಾದ ನಾವುಗಳು ಎಷ್ಟರ ಮಟ್ಟಿಗೆ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು ಎಂಬುವಂಥದ್ದನ್ನು ನಾವು ಯೋಚಿಸುವಂಥವರಾಗಿದ್ದರೆ, ಅದನ್ನು ನಮ್ಮ ಬಾಯಿಯ, ನಮ್ಮ ಮಾತುಗಳ ಮೂಲಕ ವಿವರಿಸುವುದಕ್ಕೆ ಅಸಾಧ್ಯವಾಗಿರುವಂಥದ್ದು.
ಕಾರಣ ದೇವರ ಪ್ರೀತಿ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು. ಹೊಸ ಒಡಂಬಡಿಕೆಯ ದೇವ ಜನರಾದ ನಾವುಗಳು ದೇವರಿಗೆ ಎಷ್ಟರ ಮಟ್ಟಿಗೆ ಕೃತಜ್ಞತೆಯಿಂದ ಆತನನ್ನ ಸ್ತುತಿಸುವಂತವರಾಗಿರಬೇಕು ಎಂಬುವಂಥದ್ದನ್ನು ನಾವು ನೋಡುವಾಗ, ಇಸ್ರಾಯೇಲ್ಸ್ ವಂಶದವರೊಂದಿಗೆ ಯಾವ ಸಂಬಂಧವಿಲ್ಲದೆ ಇದ್ದಂತಹ ನಮ್ಮನ್ನ ಸರ್ವಶಕ್ತನಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ ಲೋಕದ ಪಾಪ ಅಥವಾ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ನಮಗೆ ದಯಪಾಲಿಸಿ ದೇವರ ಮಕ್ಕಳೆಂಬ ಪದವಿಯನ್ನ ನಮಗೆ ಕೊಟ್ಟು ಪರಲೋಕದ ನಿತ್ಯತ್ವದ ಬಾಧ್ಯತೆಯ ಒಂದು ಭರವಸೆಯನ್ನ ದೇವರು ನಮಗೆ ಕೊಟ್ಟಿರುವಾಗ, ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು ಎಂಬುದನ್ನು ನಾವು ಒಂದು ಸಾರಿ ಯೋಚಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಕೃತಜ್ಞತೆ ಅನ್ನುವಂಥದ್ದು ಕೇವಲ ಬಾಯಿಯ ಪದಗಳಿಂದ ವಿವರಿಸುವಂಥದ್ದು ಮಾತ್ರವಲ್ಲ. So we have to experience the love of God in our day-to-day life. So ನಮ್ಮ ದೈನಂದಿನ ಜೀವಿತದಲ್ಲಿ ಆ ದೈವಿಕವಾದ ಪ್ರೀತಿಯನ್ನ ಅನುಭವಿಸಿ ಅದಕ್ಕನುಗುಣವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಆತನಿಗೆ ಪೂರ್ಣವಾಗಿ ನಮ್ಮನ್ನ ಸಮರ್ಪಿಸುವಂಥದ್ದಾಗಿದೆ ಯಥಾರ್ಥವಾದ ಕೃತಜ್ಞತೆ ಎಂಬುವಂಥದ್ದು. ಸಾಧಾರಣವಾಗಿ ನಾವು ಹೇಳುವಂಥದ್ದು, ಒಬ್ಬ ವ್ಯಕ್ತಿ ನಮಗೆ ಒಂದು ಲೋಟ ತಣ್ಣೀರನ್ನ ಕೊಡುವುದಾದರೆ ನಾವು ಅವರಿಗೆ ಕೃತಜ್ಞತೆಯನ್ನ ಥ್ಯಾಂಕ್ಸ್ ಅನ್ನ ಹೇಳ್ತೇವೆ. ಕಾರಣ ಆ ಒಂದು ಸಂದರ್ಭದಲ್ಲಿ, ಬಾಯಾರಿದಂತಹ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಮಗೆ ಒಂದು ಲೋಟ ನೀರನ್ನ ಕೊಡುವಾಗ ಅದು ನಮಗೆ ಆದರಣೆಯನ್ನ, ಒಂದು ರೀತಿಯ ಸಮಾಧಾನವನ್ನ ಕೊಡುವಂಥದ್ದಾಗಿರ್ತದೆ. ಸೊ ಆ ಒಂದು ಅನುಭವ, ನಾವು ಅಂಥ ವ್ಯಕ್ತಿಯನ್ನು ನಾವು ಯಾವಾಗಲೂ ನೆನೆಸುವಂಥವರಾಗಿರ್ತೇವೆ. ನಮ್ಮ ಕಷ್ಟದ ಸಂದರ್ಭದಲ್ಲಿ, ನಮಗೆ ಏನು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಮಗೆ ಆರ್ಥಿಕವಾಗಿಯೋ ಮಾನಸಿಕವಾಗಿಯೋ ಒಂದು ಸಹಾಯವನ್ನ ಮಾಡಿರುವಂಥದ್ದಾಗಿದ್ದರೆ, ಸೊ ಆ ವ್ಯಕ್ತಿಯನ್ನ ನಾವು ನಮ್ಮ ಜೀವಿತದ ದಿನಗಳಲ್ಲಿ ನೆನೆಸ್ತಾ ಇರ್ತೇವೆ. ಕಾರಣ ಅಂದು ಅವರು ಮಾಡಿದಂತಹ ಆ ಒಂದು ಸಹಾಯದ ಮೂಲಕ ನಮ್ಮ ಜೀವಿತದಲ್ಲಿ ನಾವು ಏನನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯವಾಗಿರ್ತದೆ. ಸೊ ಹೀಗಿರುವಾಗ ಸರ್ವಶಕ್ತನಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ ನಮ್ಮಗಳ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಆ ಯೇಸು ಕ್ರಿಸ್ತನ ಮೂಲಕ ದೇವರ ಮಕ್ಕಳೆಂಬ ಪದವಿಯನ್ನ ಪಡೆದುಕೊಂಡಿರುವ ನಾವುಗಳು ದಿನಂಪ್ರತಿ ದೇವರ ಸನ್ನಿಧಾನದಲ್ಲಿ ಆತನನ್ನ ಆರಾಧಿಸುವುದಕ್ಕಾಗಿ ಸೇರಿ ಬರುವಾಗ, ಪ್ರತ್ಯೇಕವಾಗಿ ಭಾನುವಾರ ದಿನಗಳಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸಭೆಯಾಗಿ ಕೂಡಿ ಬರುವಾಗ, ದೇವರು ಮಾಡಿದಂತಹ ಈ ಶ್ರೇಷ್ಠವಾದ ಕಾರ್ಯವನ್ನ ನಾವು ನೆನಪು ಮಾಡಿಕೊಂಡು ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಕನ್ನಡದಲ್ಲಿ ಒಂದು ಹಾಡಿದೆ, ಗಣನೆಗೆ ಬಾರದ ನನ್ನನ್ನು ನೀ
ಘನವಾದ ಪ್ರೀತಿಯಿಂದ ಅಪ್ಪಿಕೊಂಡೆ, ಈ ನಿನ್ನ ಪ್ರೀತಿಗೆ ಬದಲೇನು ಕೊಡಲಿ, ನನ್ನನ್ನು ನಿನಗೆ ಸಮರ್ಪಿಸುವೆ. ಗಣನೆಗೆ ಬಾರದ, ನಾನು ಪ್ರಾರಂಭದಲ್ಲೇ ಹೇಳಿದ ರೀತಿಯಲ್ಲಿ ಇಸ್ರಾಯೇಲ್ ಗೋತ್ರದೊಂದಿಗೆ ಯಾವ ಸಂಬಂಧವಿಲ್ಲದೆ ಇದ್ದಂತಹ ನಮ್ಮನ್ನ, ದೇವರೊಂದಿಗೆ ಯಾವ ಒಡನಾಟವಿಲ್ಲದೆ ಇದ್ದಂತಹ ನಮ್ಮನ್ನ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಪ್ರೀತಿ ಮಾಡಿ ನಮ್ಮನ್ನು ದೇವರ ಮಕ್ಕಳೆಂಬ ಆ ಒಂದು ಬಾಧ್ಯತೆಗೆ, ಅದು ಮಾತ್ರವಲ್ಲ, ನಿತ್ಯತ್ವದ ಆ ಒಂದು ಅವಕಾಶವನ್ನ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನಾನು ಅದನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ, ಅವು ಸಿದ್ಧವಾದ ಮೇಲೆ ನಾನು ಬಂದು ನಿಮ್ಮನ್ನು ತಿರುಗಿ ಕರ್ಕೊಂಡು ಹೋಗ್ತೀನಿ, ಕಾರಣ ನಾನಿರುವಲ್ಲಿ ನೀವಿರಬೇಕು. ನೋಡಿ, ದೇವರು ಗಣನೆಗೆ ಬಾರದ, ಅಪ್ರಾಪ್ತರಾಗಿದ್ದ, ಯಾವ ಯೋಗ್ಯತೆ ಇಲ್ಲದ ನಮಗೆ ಕೊಟ್ಟಂತ, ನಮಗಾಗಿ ಮಾಡಿದಂತಹ ಶ್ರೇಷ್ಠವಾದ ಕಾರ್ಯ, ಒಂದು ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಮರಣಾನಂತರವಾದ ಜೀವಿತದ ಒಂದು ಭರವಸೆಯನ್ನ ನೋಡಿ. ಯೋಹಾನನ ಸುವಾರ್ತೆಯಲ್ಲಿ ಅದು ನಾವು ಸ್ಪಷ್ಟವಾಗಿ ನೋಡುವಂಥದ್ದು. 14ನೇ ಅಧ್ಯಾಯದ ಅದರ 4ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಸೊ ಇದು ಒಂದು ಭರವಸೆಯನ್ನ ದೇವರು ನಮಗೆ ಕೊಟ್ಟಿರುವಂಥದ್ದು. ಸೊ ಹೀಗಿರುವಾಗ ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂಥವರಾಗಿರಬೇಕು, ಎಷ್ಟರ ಮಟ್ಟಿಗೆ ನಾವು ದೇವರ ಸನ್ನಿಧಾನದಲ್ಲಿ we must thankful to God what he has done for us. ಸೊ ಅನೇಕ ಸಂದರ್ಭದಲ್ಲಿ ಲೌಕಿಕವಾಗಿ ಏನನ್ನಾದರೂ ನಾವು ಹೊಂದಿಕೊಂಡಿದ್ರೆ ನಾವು ಅದಕ್ಕೆ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರ್ತೇವೆ. ನಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಟ್ಟಿರುವಾಗ, ಅಥವಾ ಅಪಾಯಗಳಿಂದ, ಅನರ್ಥಗಳಿಂದ ದೇವರು ನಮ್ಮನ್ನ ಸಂರಕ್ಷಣೆ ಮಾಡಿದಾಗ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರ್ತೇವೆ. ಅದು ಒಳ್ಳೆಯ ಕಾರ್ಯ. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಆತ್ಮರಕ್ಷಣೆಗೆ ದೇವರು ಮಾಡಿದಂತಹ ಆ ಶ್ರೇಷ್ಠವಾದ ಕಾರ್ಯಗಳಿಗೆ ನಾವು ನಿರಂತರವಾಗಿ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಸೊ ಇವತ್ತು ನಾವು ಧ್ಯಾನ ಮಾಡುವಂತಹ ದೇವರ ವಾಕ್ಯ ಅನ್ನುವಂಥದ್ದು ಯಾಕೋಬನು ಬರೆದ ಪತ್ರಿಕೆ ಅದರ 1ನೇ ಅಧ್ಯಾಯದ ಕೆಲವು ವಾಕ್ಯಗಳು. ದ ಎಪಿಸೋಡ್ಸ್ ಆಫ್ ಜೇಮ್ಸ್ ಚಾಪ್ಟರ್ 1 ವರ್ಸ್ 1 to 8. ಸೊ ಪ್ರತ್ಯೇಕವಾಗಿ ಅದರ 5ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. 6ನೇ ವಾಕ್ಯ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ವಾಕ್ಯ 7, ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ನೋಡಿ, ಯೇಸು ಕ್ರಿಸ್ತನ ಸಹೋದರನಾದ ಯಾಕೋಬರು ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದ ನಂತರ ಯೇಸು ಸ್ವಾಮಿ
ತಾನು ಜೀವಿಸುತ್ತಿರುವಂತಹ ಕಾಲದಲ್ಲಿ ಆತನ ಸಹೋದರರು ಯೇಸುವಿನ ಅಥವಾ ಯೇಸುವನ್ನು ಮಸಿಯನು ಎಂಬುದಾಗಿ ಅಂಗೀಕರಿಸದೇ ಇರುವಂಥದ್ದನ್ನು ನಾವು ಕಾಣುತ್ತೇವೆ. ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯಾತ್ರೆಯ ಸಂದರ್ಭದಲ್ಲಿ ಯೇಸುವಿನ ಸಹೋದರರು ಹೇಳುವಂಥದ್ದು, ಯೆರೂಸಲೇಮಿಗೆ ಹೋಗು, ಅಲ್ಲಿ ನಿನ್ನನ್ನು ನೀನೇ ತೋರ್ಪಡಿಸಿಕೋ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದ ನಂತರ ಯೇಸುವಿನ ಸಹೋದರನಾದಂತಹ ಯಾಕೋಬನು ತದನಂತರವಾಗಿ ಯೆರೂಸಲೇಮಿನಲ್ಲಿ ಆ ಒಂದು ಕ್ರೈಸ್ತತ್ವದ ನಾಯಕತ್ವಕ್ಕೆ ಬೆಳೆಯುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಇಲ್ಲಿ ಯಾಕೋಬನು ಈ ಒಂದು ಪತ್ರಿಕೆಯನ್ನ ಬರೆಯುವಂಥದ್ದು ಇಸ್ರಾಯೇಲರ 12 ಗೋತ್ರದವರಿಗೆ, ಅಂದರೆ ಅನ್ಯ ದೇಶದಲ್ಲಿ ಚದರಿ ಹೋಗಿರುವ 12 ಗೋತ್ರದವರಿಗೆ. ಅಪೊಸ್ತಲರ ಕೃತ್ಯ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ 8ನೇ ಅಧ್ಯಾಯದಲ್ಲಿ ಸಭೆ ಪವಿತ್ರಾತ್ಮನ ಆಗಮನದ ನಂತರ ಅಪೊಸ್ತಲರು ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಸಾರುವುದಕ್ಕೆ ಪ್ರಾರಂಭಿಸಿ, ಇದರ ಫಲವಾಗಿ ಅನೇಕರು ಈ ಕ್ರಿಸ್ತನನ್ನ ಅಂಗೀಕರಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಆದರೆ 8ನೇ ಅಧ್ಯಾಯದಲ್ಲಿ ನಾವು ಬರುವಂತಹ ಸಂದರ್ಭದಲ್ಲಿ ಸ್ಟೇಫನ ಮರಣದ ನಂತರ ಯೆರೂಸಲೇಮಿನ ಸಭೆಗೆ ಒಂದು ದೊಡ್ಡ ಹಿಂಸೆ ಪ್ರಾರಂಭವಾಗುವಂಥದ್ದಾಗಿ ನಾವು ನೋಡುತ್ತೇವೆ. ಇದರ ಫಲವಾಗಿ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಚದರಿ ಹೋದವರು ಅಲ್ಲಲ್ಲಿ ಸುವಾರ್ಥ ವಾಕ್ಯವನ್ನ ಸಾರುತ್ತಿದ್ದರು. ಹೀಗೆ ಚದರಿ ಹೋದಂತಹ ಇಸ್ರಾಯೇಲಿನ 12 ಗೋತ್ರದವರಿಗೆ, ಅಂದರೆ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ್ದಂತಹ ಇಸ್ರಾಯೇಲಿನ 12 ಗೋತ್ರದವರಿಗೆ ಈ ಒಂದು ಪತ್ರಿಕೆಯನ್ನ ಬರೆಯುವಂಥದ್ದಾಗಿ ನಾವು ನೋಡುತ್ತೇವೆ. ಇದರ ಪೂರ್ಣವಾದ ಹಿನ್ನೆಲೆಯನ್ನು ನಾನು ಇಂದು ಹೇಳುವುದಕ್ಕೆ ಬಯಸುವುದಿಲ್ಲ. ಇಂದು ನಾವು ಓದಿದ ವಾಕ್ಯದಲ್ಲಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ. ಈ ದಿನ ಈ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳುವುದಕ್ಕೆ ಕಾರಣ, ನಮ್ಮ ಮಕ್ಕಳ ಹೊಸ ವರ್ಷದ ಅಧ್ಯಯನ ನಾಳೆನಿಂದ ಪ್ರಾರಂಭವಾಗುವಂಥದ್ದಾಗಿದೆ. ಪ್ರಾರಂಭದಲ್ಲಿ ಎಲ್ಲ ಮಕ್ಕಳಿಗೆ ನಿಮ್ಮ ಹೊಸ ಅಧ್ಯಯನ ವರ್ಷದ ಶುಭಾಶಯಗಳನ್ನು ನಾವು ಕೋರುವಂಥವರಾಗಿರ್ತೇವೆ. 2024-25 ಈ ಒಂದು ಅಧ್ಯಯನ ವರ್ಷ ನಿಮ್ಮ ಜೀವಿತದಲ್ಲಿ ಒಂದು ಪ್ರಕಾಶವಾದ ವರ್ಷವಾಗಿರಲಿ. ಪ್ರತಿ ಮಕ್ಕಳೇ, ನಿಮಗೆ ನಾವು ಹೇಳುವಂತಹ ಒಂದೇ ಒಂದು ಮಾತು, ದೇವರು ನಿಮಗೆ ಓದುವುದಕ್ಕೆ ಅವಕಾಶವನ್ನ ಕೊಟ್ಟಿರುವಾಗ, ಸಂದರ್ಭವನ್ನ ಕೊಟ್ಟಿರುವಾಗ, ದೇವರು ಕೊಟ್ಟಿರುವಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳ್ರಿ. ನೋಡಿ,
ನಿಮ್ಮ ಹಾಗೆ ಅನೇಕ ಮಕ್ಕಳು ಶಾಲೆಯಲ್ಲಿ ಓದಬೇಕೆಂಬ ಬಯಕೆ ಇದ್ದಾಗ್ಯೂ ಅನೇಕ ಕಾರಣಗಳಿಂದ, ಅದು ಮನೆಯ ಆರ್ಥಿಕ ಪರಿಸ್ಥಿತಿಯಾಗಿರ್ಬೋದು, ಅಥವಾ ತಂದೆ ತಾಯಿಗಳನ್ನು ಕಳಕೊಂಡಿರುವಂತಹ ಮಕ್ಕಳಾಗಿರ್ಬೋದು, ಬೇರೆಯವರ ಮನೆಯಲ್ಲಿ ಗುಲಾಮರಾಗಿ ಕೆಲಸ ಮಾಡುವಂತಹ ಮಕ್ಕಳಾಗಿರ್ಬೋದು, ಹೀಗೆ ಲಕ್ಷಾಂತರ ಮಕ್ಕಳು ನಮ್ಮ ಸಮಾಜದಲ್ಲಿ ಇದ್ದಾರೆ. ಸೊ ಇವುಗಳ ಮಧ್ಯದಲ್ಲಿ ದೇವರು ನಿಮಗೆ ಓದುವುದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರುವಾಗ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳ್ರಿ. ನೀವು ನೆನೆಸ್ಬೋದು, ನನ್ನ ತಂದೆ ತಾಯಿ ನನಗೆ ಒಂದು ಒಳ್ಳೆಯ ಶಾಲೆಯಲ್ಲಿ ನನ್ನನ್ನು ಸೇರಿಸಿಲ್ಲ ಎಂಬುದಾಗಿ. ಮಕ್ಕಳೇ, ಶಾಲೆ ಅಲ್ಲ ನಿಮ್ಮನ್ನು ಉತ್ತಮ ವಿದ್ಯಾರ್ಥಿಯಾಗಿ ಮಾರ್ಪಡಿಸುವಂಥದ್ದು. ನಿಮ್ಮನ್ನು ಉತ್ತಮ ವಿದ್ಯಾರ್ಥಿಯಾಗಿ ಮಾರ್ಪಡಿಸುವಂಥದ್ದು ನೀವು ನಿಮ್ಮ ಓದುಗಳು ಅಥವಾ ನಿಮ್ಮ ವಿದ್ಯಾಭ್ಯಾಸವಾಗಿದೆ. ಸೊ ನೀವು ನೆನೆಸದೇ ಇರುವಂತಹ ಶಾಲೆಗಳಲ್ಲಿ ಓದುವುದಕ್ಕೆ ಅವಕಾಶ ಲಭಿಸದೇ ಇರುವಂತಹ ಸಂದರ್ಭದಲ್ಲಿ ಈಗ ನೀವು ಓದುವಂತಹ ಶಾಲೆಗಳಲ್ಲಿ ಓದುವುದಕ್ಕೆ ಅನೇಕ ಮಕ್ಕಳು ಆಸೆ ಪಟ್ಟಾಗ್ಯೂ ಅಂಥವರಿಗೆ ಅವಕಾಶಗಳು ಲಭಿಸದೇ ಇರುವಾಗ, ಸೊ ನಿಮಗೆ ಲಭಿಸಿದ ಈ ಅವಕಾಶಕ್ಕೆ ಸಂತೃಪ್ತರಾಗಿ ಸಂತೋಷವುಳ್ಳವರಾಗಿ ಆ ಶಾಲೆಯಲ್ಲಿ ಓದಿ ನಿಮ್ಮ ಜೀವಿತವನ್ನು ಒಂದು ಪ್ರಕಾಶಮಾನವಾದ ಜೀವಿತವಾಗಿ ಮಾರ್ಪಡಿಸಿ ಎಂಬುದಾಗಿ ನಾನು ಪ್ರಾರಂಭದಲ್ಲಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಬಹಳ ಪ್ರಾಮುಖ್ಯವಾಗಿದೆ. ವಿಲಿಯಂ ಬಟ್ಲರ್ ಎಂಬ ಒಬ್ಬ ವ್ಯಕ್ತಿ ಹೇಳಿರುವಂಥದ್ದು, ಎಜುಕೇಷನ್ ಇಸ್ ನಾಟ್ ದ ಫಿಲ್ಲಿಂಗ್ ಆಫ್ ಎ ಪೇನ್ ಬಟ್ ದ ಲೈಟ್ನಿಂಗ್ ಆಫ್ ಫೈರ್. ಶಿಕ್ಷಣ ಪಾತ್ರೆಯನ್ನ ತುಂಬುವಂಥದ್ದಲ್ಲ, ಬದಲಿಗೆ ದೀಪವನ್ನು ಹಚ್ಚಿಸುವ ಒಂದು ಬೆಂಕಿ ಕಡ್ಡಿಯಾಗಿದೆ. ಅಂದರೆ ನಮ್ಮ ಜೀವಿತವನ್ನ ಬೆಳಗಿಸುವಂಥದ್ದು ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಇನ್ನೊಬ್ಬ ವ್ಯಕ್ತಿ ಹೇಳಿರುವಂಥದ್ದು, ದ ಮೋರ್ ದಟ್ ಯು ರೀಡ್, ದ ಮೋರ್ ಥಿಂಗ್ಸ್ ಯು ನೋ, ದ ಮೋರ್ ದಟ್ ಯು ಲರ್ನ್, ದ ಮೋರ್ ಪ್ಲೇಸ್ ಯು ವಿಲ್ ಗೋ. ನೀವು ಎಷ್ಟು ಹೆಚ್ಚಾಗಿ ಓದುತ್ತೀರಿ ಅಷ್ಟು ಹೆಚ್ಚಾಗಿ ಅನೇಕ ವಿಚಾರಗಳನ್ನು ನೀವು ತಿಳ್ಕೊಳ್ತೀರಾ. ನೀವು ಎಷ್ಟು ಹೆಚ್ಚಾಗಿ ಕಲಿತೀರಿ, ದ ಮೋರ್ ಪ್ಲೇಸ್ ಯು ವಿಲ್ ಗೋ. ನೀವು ಅಷ್ಟು ಹೆಚ್ಚು ಸ್ಥಳಗಳಿಗೆ ನೀವು ಪ್ರಯಾಣವನ್ನು ಬಳಸ್ತೀರಾ. ಸೊ ಪ್ರತ್ಯೇಕವಾಗಿ 2024-25 ಅಧ್ಯಯನ ವರ್ಷ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿರಲಿ. ಸತ್ಯವೇದದಲ್ಲಿ ದೇವರಿಂದ ವಿಶೇಷವಾದ ಜ್ಞಾನವನ್ನು ಪಡಕೊಂಡಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ಹಳೆಯ ಒಡಂಬಡಿಕೆಯಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. 1 ಅರಸುಗಳು ಅದರ 3ನೇ ಅಧ್ಯಾಯವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಸೊಲೊಮೋನನಿಗೆ ಯೆಹೋವನಿಂದ ವಿಶೇಷ ಜ್ಞಾನ ದೊರಕಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದಂತಹ ಸೊಲೊಮೋನನು ಹೇಳಿರುವಂಥದ್ದು,
ಅದರ 7ನೇ ವಾಕ್ಯ, ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಾಕ್ಯ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ದ ಫಿಯರ್ ಆಫ್ ಗಾಡ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್. ಪ್ರತ್ಯೇಕವಾಗಿ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಒಂದು ಉನ್ನತಿಯನ್ನ ನೀವು ಎದುರು ನೋಡುವಂತವರಾಗಿದ್ರೆ, ಸೊ ನಿಮಗಿರುವಂತಹ ದೇವರ ವಾಕ್ಯ ಅನ್ನುವಂಥದ್ದು ದ ಫಿಯರ್ ಆಫ್ ಗಾಡ್, ಯೆಹೋವನ ಭಯ. ಫಿಯರ್ ಎಂಬ ಪದವನ್ನ ನಾವು ಕೇಳುವಾಗ ನಾವು ಯೋಚಿಸುವಂಥದ್ದು ಅಫ್ರೈಡ್ ಎಂಬುದಾಗಿ ಅಲ್ಲ. ದ ಫಿಯರ್ ಆಫ್ ಗಾಡ್ ಮೀನ್ಸ್ ದ ರೆವರೆನ್ಸ್ ಟುವರ್ಡ್ಸ್ ಗಾಡ್. ದೇವರ ಕಡೆಗೆ ಇರುವಂತಹ ನಮ್ಮ ಆಸಕ್ತಿ, ರೆವರೆನ್ಸ್. ಯೆಹೋವನ ಭಯ ಅಂದ್ರೆ ದ ರೆವರೆನ್ಸ್, ನಾವು ದೇವರಿಗೆ ಕೊಡುವಂತಹ ಆ ಒಂದು ಸ್ಥಾನ ನಮ್ಮ ಜೀವಿತದ ತಿಳುವಳಿಕೆಯ ಮೂಲವಾಗಿರ್ತದೆ. ದಾವೀದನು 20ನೇ ಕೀರ್ತನೆಯಲ್ಲಿ ಹೇಳಿರುವಂಥದ್ದು, ಐ ಸೆಟ್ ದ ಲಾರ್ಡ್ ಬಿಫೋರ್ ಮೀ. ನಾನು ಯೆಹೋವನನ್ನು ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲೋದಿಲ್ಲ. ಆಲ್ವೇಸ್ ಕೀಪ್ ಗಾಡ್ ಇನ್ ಯುವರ್ ಲೈಫ್. ನಿಮ್ಮ ಜೀವಿತದ ಮುಂಭಾಗದಲ್ಲಿ ಅಥವಾ ನಿಮ್ಮ ಜೀವಿತದ ಆದ್ಯ ಸ್ಥಾನವನ್ನ ನೀವು ದೇವರಿಗೆ ವಹಿಸುವಂತವರಾಗಿದ್ರೆ ನಿಮ್ಮ ಜೀವಿತ ಆಶೀರ್ವಾದಕರವಾಗಿ ಮಾರ್ಪಡುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಇದೇ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನನು ಇದೇ ಜ್ಞಾನೋಕ್ತಿಗಳ ಪುಸ್ತಕ 2ನೇ ಅಧ್ಯಾಯ ಅದರ 6ನೇ ವಾಕ್ಯದಲ್ಲಿ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಯೆಹೋವನೇ ಜ್ಞಾನವನ್ನ ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ. ದ ಲಾರ್ಡ್ ಹೂ ಗಿವ್ ದ ವಿಸ್ಡಮ್. ನೋಡಿ, 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ದ ವಿಸ್ಡಮ್. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಎಂಬುದಾಗಿ. ಇಲ್ಲಿ ಸೊಲೊಮೋನನು ಹೇಳುವಂಥದ್ದು, ಯೆಹೋವನು ಜ್ಞಾನವನ್ನ ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರ್ತದೆ. ಆತನು ಯಥಾರ್ಥ ಚಿತ್ತರಿಗೆ ಸುಜ್ಞಾನವನ್ನ, ಯಥಾರ್ಥ ಚಿತ್ತರು. ಏನು ಯಥಾರ್ಥ ಚಿತ್ತರು? ಇಟ್ಸ್ ನಥಿಂಗ್ ಬಟ್ ಟು ವಾಕ್ ಎ ಮಾರಲ್ ಲೈಫ್. ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಮಾದರಿಯ ಜೀವಿತ. ನೋಡಿ, ಇಲ್ಲಿ 7ನೇ ವಾಕ್ಯದಲ್ಲಿ ಸೊಲೊಮೋನನು ಹೇಳುವಂಥದ್ದು, ಆತನು ಯಥಾರ್ಥ ಚಿತ್ತರಿಗೆ, ಯಥಾರ್ಥ ಪ್ಯೂರ್ ಆಗಿರುವಂಥವರಿಗೆ ಸುಜ್ಞಾನವನ್ನ ಅಂದ್ರೆ ಒಳ್ಳೆಯ ಜ್ಞಾನವನ್ನ ಕೊಡ್ತಾನೆ. ಸೊ ಪ್ರೀತಿಯ ಮಕ್ಕಳೇ, ನಿಮ್ಮ ಜೀವಿತ ಆಶೀರ್ವಾದವಾಗಿ ಮಾರ್ಪಡಬೇಕಾದ್ರೆ ನೀವು ಮಾಡಬೇಕಾದಂತಹ ಕೆಲವು ಕಾರ್ಯ ನೋಡಿ. ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ದಶಾಜ್ಞೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಆಜ್ಞೆ, ವಿಮೋಚನಕಾಂಡ 20ನೇ ಅಧ್ಯಾಯ ಅದರ 12ನೇ ವಾಕ್ಯ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ
ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಒಬೇ ಯುವರ್ ಪೇರೆಂಟ್ಸ್. ಇಂದು ಅನೇಕ ಮಕ್ಕಳು ತಂದೆ ತಾಯಿಗಳಿಗೆ ಅವಿಧೇಯರಾಗಿ ಜೀವಿಸುವಂಥದ್ದನ್ನು ನಾವು ನೋಡ್ತೇವೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ಕ್ರೈಸ್ತ ಜೀವಿತ ಅನ್ನುವಂಥದ್ದು ಈ ಸಮಾಜದಲ್ಲಿ ಒಂದು ಮಾದರಿಯ ಜೀವಿತವಾಗಿರಬೇಕು. ಇಟ್ ಇಸ್ ನಾಟ್ ದಟ್ ಕ್ರೈಸ್ತ ಜೀವಿತ ಅಂದರೆ ಸತ್ಯವೇದವನ್ನು ಓದುವಂಥದ್ದು, ಪ್ರಾರ್ಥಿಸುವಂಥದ್ದು, ಆಲಯಕ್ಕೆ ಹೋಗುವಂಥದ್ದು, ದೇವರ ವಾಕ್ಯವನ್ನು ಕಂಠಪಾಠ ಮಾಡುವಂಥದ್ದು, ಸಭೆಯ ಚಟುವಟಿಕೆಗಳಲ್ಲಿ ಭಾಗಿಗಳಾಗುವಂಥದ್ದು, ಸಂಡೇ ಸ್ಕೂಲ್ಗೆ ಹೋಗುವಂಥದ್ದು, ಯೂತ್ ಮೀಟಿಂಗ್ಗೆ ಹೋಗುವಂಥದ್ದು, ಇದ್ಯಾವುದು ಅಲ್ಲ ಕ್ರೈಸ್ತ ಜೀವಿತ. ಇವೆಲ್ಲವೂ ನಮ್ಮ ಒಂದು ಭಾಗ, ಯಾವ ಸಂಶಯವೂ ಇಲ್ಲ. ಆದರೆ ಇದಲ್ಲ ಕ್ರೈಸ್ತ ಜೀವಿತ. ಯಥಾರ್ಥ ಕ್ರೈಸ್ತ ಜೀವಿತ ಅನ್ನುವಂಥದ್ದು ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಕೆಲವು ಮಾದರಿಯ ಜೀವಿತವನ್ನು ಜೀವಿಸುವಂಥವರಾಗಿರಬೇಕು. ನೋಡಿ, ಇಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ದಶಾಜ್ಞೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಸೇರಿಸಿ ಮಕ್ಕಳಿಗೆ ಕೊಡುವಂತಹ ಒಂದು ಆಜ್ಞೆ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸುವ ದೇಶದಲ್ಲಿ ನೀವು ಬಹುಕಾಲ ಬದುಕುವಿರಿ. ನೋಡಿ, ಎಫೆಸೀಯ ಪತ್ರಿಕೆಯಲ್ಲಿ ಪೌಲನು ಇದೇ ವಾಕ್ಯವನ್ನು ಹೇಳ್ತಾ ಇದ್ದಾನೆ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ, ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ. ನೋಡಿ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಲೌಕಿಕವಾದಂತಹ ಒಬ್ಬ ವ್ಯಕ್ತಿ ಕ್ರೈಸ್ತರಾದ ನಮ್ಮನ್ನ ನೋಡುವಾಗ ನಮ್ಮಲ್ಲಿ ಒಂದು ಮಾದರಿ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಇವತ್ತು ಕ್ರೈಸ್ತರಲ್ಲಿ ಅನೇಕ ಮಕ್ಕಳನ್ನು ನಾವು ನೋಡ್ತೇವೆ. ಸಂಡೇ ಸ್ಕೂಲ್ಗಳಲ್ಲಿ ಮೊದಲನೇ ಸ್ಥಾನ, ಹಾಡಿನಲ್ಲಿ ಮೊದಲನೇ ಸ್ಥಾನ, ದೇವರ ವಾಕ್ಯ ಪಠಣದಲ್ಲಿ ಮೊದಲನೇ ಸ್ಥಾನ, ಎಲ್ಲದರಲ್ಲಿಯೂ ಮೊದಲನೇ ಸ್ಥಾನ. ಆದರೆ ಬೇಸಿಕ್ ಆಗಿರುವಂತಹ ಕಾರ್ಯಗಳನ್ನು ಅವರು ಮಾಡದೇ ಇರುವಂಥದ್ದವರಾಗಿರ್ತಾರೆ. ಇಲ್ಲಿ ನಾವು ನೋಡುವಂಥದ್ದು, ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳ್ರಿ. ಇದು ಧರ್ಮ. ನೋಡಿ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸೊಲೊಮೋನನು ಹೇಳುವಂಥದ್ದು, ಆತನು ಯಥಾರ್ಥ ಚಿತ್ತರಿಗೆ ಸುಜ್ಞಾನ. ಯಾರು ಯಥಾರ್ಥ ಚಿತ್ತರಿಯೋ, ದೋಸ್ ಹೂ ಆರ್ ಇನ್ ಪ್ಯೂರ್. ಅರ್ಥ ಏನು? ಮಕ್ಕಳೇ, ನೀವು ತಂದೆ ತಾಯಿಗಳಿಗೆ ವಿಧೇಯರಾಗಿ ಹಿರಿಯರಿಗೆ ಸನ್ಮಾನಿಸಿ ನಿಮ್ಮ ಜೀವಿತವನ್ನು ಜೀವಿಸುವಂಥವರಾಗಿದ್ದರೆ ದೇವರು ನಿಮಗೆ ಸುಜ್ಞಾನವನ್ನು ಕೊಡ್ತಾನೆ. ಕ್ರೈಸ್ತತ್ವ ಕೇವಲ ಹಾಡುಗಳನ್ನು ಹಾಡುವಂಥದ್ದು, ಸಭೆಗೆ ಹೋಗುವಂಥದ್ದು, ದೇವರ ವಾಕ್ಯವನ್ನು ಕಂಠಪಾಠ ಮಾಡುವಂಥದ್ದು ಮಾತ್ರವಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಮಾದರಿಯ, ಈ ಲೋಕದಲ್ಲಿ ಒಂದು ಮಾದರಿಯ ಜೀವಿತವನ್ನ ಜೀವಿಸುವಂಥದ್ದಾಗಿದೆ. ಅಂದ್ರೆ ನಿಮ್ಮ ಅಧ್ಯಯನ ವರ್ಷ ಒಂದು ಆಶೀರ್ವಾದವಾಗಿ ಮಾರ್ಪಡಬೇಕಾದ್ರೆ
ಅಥವಾ ದೈವಿಕವಾದ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಬೇಕಾದ್ರೆ ಪ್ರತ್ಯೇಕವಾಗಿ ದೇವರ ಮಕ್ಕಳೆಂಬುದಾಗಿ ಅಭಿಮಾನ ಪಡುತ್ತಿರುವಂತಹ ನೀವುಗಳು ದೇವರ ವಾಕ್ಯಾನುಸಾರವಾಗಿ ನಿಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ನಮ್ಮ ಸುತ್ತಮುತ್ತಲಿರುವಂಥ ಅನೇಕರನ್ನ ನೋಡಿ, ಹೌ ದೇ ರೆಸ್ಪೆಕ್ಟ್ ದೇರ್ ಪೇರೆಂಟ್ಸ್, ಯಾವ ರೀತಿಯಾಗಿ ಅವರು ತಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸ್ತಾರೆ ಎಂಬುವಂಥದ್ದನ್ನು. ನನ್ನ ಚಿಕ್ಕ ಪ್ರಾಯದಲ್ಲಿ ನಾವಿದ್ದಂಥ ಸ್ಥಳದಲ್ಲಿ ನನ್ನ ಸ್ನೇಹಿತರು ಶಾಲೆಗೆ ಹೋಗುವುದಕ್ಕಿಂತ ಮುಂಚೆ ಮನೆಯಲ್ಲಿ ಅಪ್ಪನೋ ಅಮ್ಮನೋ ಅಥವಾ ಅಜ್ಜನೋ ಅಜ್ಜಿನೋ ಇದ್ದರೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ದೇ ರೆಸ್ಪೆಕ್ಟ್. ಅಷ್ಟರ ಮಟ್ಟಿಗೆ ಅವರು ಏನು ಮಾಡ್ತಾರೆ, ತಮ್ಮ ತಂದೆ ತಾಯಿಗಳನ್ನು ಅವರು ಏನು ಮಾಡ್ತಾರೆ, ಹಿರಿಯರನ್ನ ಏನು ಮಾಡ್ತಾರೆ, ಅವರು ದೇ ರೆಸ್ಪೆಕ್ಟ್. ನಾನು ಬಾಂಬೆಯಲ್ಲಿ ಕೆಲವು ವರ್ಷ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ನೋಡಿರುವಂಥ, ನನ್ನ ಜೊತೆಗೆ ಕೆಲಸ ಮಾಡುವಂಥ ಒಬ್ಬ ಮಾರ್ವಾಡಿ, ಮರಾಠಿ ಒಬ್ಬ ವ್ಯಕ್ತಿ ಈ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾರಾದರೂ ಹಿರಿಯರು ಬಂದರೆ ಹೋಗ್ಬಿಟ್ಟು ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಸೊ ರೆಸ್ಪೆಕ್ಟ್ ಅಂದರೆ ನಾವುಗಳು ನಮ್ಮ ತಂದೆ ತಾಯಿಗಳ ಪಾದವನ್ನು ಮುಟ್ಟು ಪೂಜೆ ಮಾಡಬೇಕು ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ಬಟ್ ವಿ ಮಸ್ಟ್ ರೆಸ್ಪೆಕ್ಟ್ ದೆಮ್. ಸೊ ದಿಸ್ ಇಸ್ ವಾಟ್ ದ ಬೈಬಲ್ ಸೇ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ, ಅದೇ ವಾಕ್ಯ ಭಾಗವನ್ನು ಪೌಲನು ಎಫೆಸದಲ್ಲಿರುವಂಥ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳ್ರಿ, ಇದು ಧರ್ಮ. ಸೊ ಇದು ಇಲ್ಲಿಗೆ ಮಾತ್ರ ಮುಕ್ತಾಯವಾಗುವಂಥದ್ದಲ್ಲ. ತಂದೆಯಾದಂಥವನು ಪಾಲಿಸಬೇಕಾದ ಧರ್ಮ, ಹೆಂಡತಿಯಾದವಳು ಪಾಲಿಸಬೇಕಾದ ಧರ್ಮ ಎಲ್ಲವೂ ಸತ್ಯವೇದದಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಆದರೆ ಅತ್ಯಂತ ವೇದನಾಜನಕವಾದಂತಹ ಒಂದು ಸಂಗತಿ ಅನ್ನುವಂಥದ್ದು, ದೇವರ ಮಕ್ಕಳೆಂಬುದಾಗಿ ಹೇಳಿಕೊಂಡು ಈ ಸತ್ಯವೇದವನ್ನು ಹಿಡುಕೊಂಡು ಪ್ರತಿ ಭಾನುವಾರ ದೇವಾಲಯಕ್ಕೆ ಹೋಗುವಂತಹ ನಾವುಗಳು ಬೇಸಿಕ್ ಆಗಿ ಮಾಡಬೇಕಾದಂತಹ ಕಾರ್ಯಗಳನ್ನು ಮಾಡದೇ ಇರುವಂಥದ್ದು. ನಾವು ಪ್ರಸಂಗ ಮಾಡ್ತೇವೆ, ನಾವು ಹಾಡಾಡ್ತೇವೆ, ನಾವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಗಳಾಗ್ತೇವೆ. ಆದರೆ ಒಬ್ಬ ತಂದೆಯಾಗಿ ಮಾಡಬೇಕಾದಂತಹ ಧರ್ಮವನ್ನು ನಾವು ಮಾಡೋದಿಲ್ಲ. ಒಬ್ಬ ಹೆಂಡತಿಯಾಗಿ ಮಾಡಬೇಕಾದಂತಹ ಕಾರ್ಯಗಳನ್ನು ಮಾಡೋದಿಲ್ಲ. ಒಬ್ಬ ಮಕ್ಕಳಾಗಿ ಮಾಡಬೇಕಾದ ಕಾರ್ಯಗಳನ್ನು ಮಾಡೋದಿಲ್ಲ. ನಾವು ಕೇವಲ ಆಧ್ಯಾತ್ಮಿಕತೆಯ ಪ್ರದರ್ಶನವನ್ನು ಮಾಡಿ ಮುಂದಕ್ಕೆ ಹೋಗುವಂಥವರಾಗಿದ್ದೇವೆ. ನೋಡಿ, ಇಲ್ಲಿ ನಾವು ನೋಡುವಂಥದ್ದು, ಯೆಹೋವನೇ ಜ್ಞಾನವನ್ನು ಕೊಡುವಾತನು. ಯೆಹೋವನಿಂದಲೇ ಜ್ಞಾನ ಬರುವಂಥದ್ದು. ಸೊ ಈ ಜ್ಞಾನ ನಾವು ನಮ್ಮಲ್ಲಿ ಹೊಂದಿಕೊಳ್ಳಬೇಕಾದರೆ, ಅಥವಾ ದೇವರ ಈ ಆಶೀರ್ವಾದಗಳನ್ನು ಪ್ರಿಯ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ನೀವು ಪಡ್ಕೊಳ್ಬೇಕಾದ್ರೆ ನೀವೇನು ಮಾಡಬೇಕು? ಯಥಾರ್ಥ ಚಿತ್ತರಾಗಿ ನಡಿಬೇಕು, ದೋಷವಿಲ್ಲದೆ ನಡಿಬೇಕು. ಪ್ರಥಮವಾಗಿ ನೀವು ಮಾಡಬೇಕಾಗಿರುವಂಥದ್ದು, ನಿಮ್ಮ ತಂದೆ ತಾಯಿಗಳ ಮಾತನ್ನು ನೀವು ಕೇಳಬೇಕು. ಹಿರಿಯರಿಗೆ ನೀವು ಗೌರವ ಕೊಡಬೇಕು. ಅಣ್ಣಂದಿರನ್ನ ನೀವು ಸನ್ಮಾನಿಸಬೇಕು. ಸೊ ಈ ಕಾರ್ಯಗಳನ್ನು ನಾವು ಏನು ಮಾಡಬೇಕು? ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು. ಸೊ ಯಾವಾಗ ನಾವು ಈ ರೀತಿಯಾಗಿ ನಮ್ಮ ಜೀವಿತವನ್ನು ನಿರ್ವಹಿಸ್ತೇವೋ ಅಂತಹ ಸಂದರ್ಭಗಳಲ್ಲಿ ದೇವರ ಆಶೀರ್ವಾದ ನಮ್ಮ ಮೇಲೆ ಬರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನೋಡಿ, ದೇವರಿಂದ ಬರುವಂತಹ ಜ್ಞಾನದ ಕುರಿತಾಗಿ ನಾನು ಸೊಲೊಮೋನನ ಕುರಿತಾಗಿ ಹೇಳಿದೆ.
ಪ್ರತ್ಯೇಕವಾಗಿ 1 ಅರಸುಗಳು 3ನೇ ಅಧ್ಯಾಯದಲ್ಲಿ ಸೊಲೊಮೋನನು ದೇವರಿಂದ ಜ್ಞಾನವನ್ನ ಪಡಕೊಂಡಂತಹ ವಿಚಾರವಾಗಿ ನಾವು ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಅಲ್ಲಿ ಸೊಲೊಮೋನನ ಒಂದು ಕಾರ್ಯ ನೋಡಿ. ಸೊಲೊಮೋನನು ದೇವರಿಂದ ಸಿಂಹಾಸನವನ್ನ ಪಡಕೊಂಡು ದೇವರಿಗೋಸ್ಕರವಾಗಿ ದೇವಾಲಯವನ್ನ ಕಟ್ಟಿದ ನಂತರವಾಗಿ ಸರ್ವಶಕ್ತನಾದ ದೇವರು ಅವನಿಗೆ ದರ್ಶನವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಅವನು ಕೇಳುವಂತಹ ಒಂದು ಪ್ರಾರ್ಥನೆ 3ನೇ ಅಧ್ಯಾಯ 1 ಅರಸು 3ನೇ ಅಧ್ಯಾಯ 7ನೇ ವಾಕ್ಯ, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತಹ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡು ಹಿಡಿಯುವುದಕ್ಕೂ ನನಗೆ ವಿವೇಕವನ್ನ ದಯಪಾಲಿಸು. ದೇವರ ಸನ್ನಿಧಾನದಲ್ಲಿ ಸೊಲೊಮೋನನ ಒಂದು ಪ್ರಾರ್ಥನೆ, ದೇವರೇ, ನಿನ್ನ ಜನವನ್ನ, ನಿನ್ನ ಸ್ವಕೀಯ ಪ್ರಜೆಯನ್ನ, ನಿನ್ನ ವಾಗ್ದಾನ ಪ್ರಜೆಯನ್ನ ಆಳುವುದಕ್ಕೆ ನನಗೆ ನಿನ್ನ ಜ್ಞಾನವನ್ನ ದಯಪಾಲಿಸು. ಲೌಕಿಕವಾದ ಜ್ಞಾನವಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ದೈವಿಕವಾದ ಜ್ಞಾನ. ಲೌಕಿಕವಾದ ಜ್ಞಾನದಲ್ಲಿ ನನಗೆ ಲಾಭವಾಗುವಂಥದ್ದನ್ನ ಮಾತ್ರ ನಾನು ನೋಡ್ತೇನೆ. ಈಗ ಒಬ್ಬ ವ್ಯಾಪಾರ ಮಾಡುವಂತಹ ವ್ಯಕ್ತಿ, ಉದಾಹರಣೆಗೆ ನಾನು ಒಂದು ವಸ್ತುವನ್ನ 100 ರೂಪಾಯಿಗೆ ಇಸ್ಕೊಂಡೆ. ಇದನ್ನು ನಾನು 200 ರೂಪಾಯಿಗೆ ಮಾಡಬೇಕಾದ್ರೆ ನಾನೇನು ಮಾಡ್ತೇನೆ? ನನ್ನ ಲೌಕಿಕವಾದ ಜ್ಞಾನವನ್ನು ಉಪಯೋಗಿಸಿ ಇಲ್ಲ ಸಲ್ಲದ ಕಥೆಗಳನ್ನು ಹೇಳಿ ಇದನ್ನು ನಾನು 200 ರೂಪಾಯಿಗೆ ವ್ಯಾಪಾರ ಮಾಡ್ತೇನೆ. ಅದು ಲೌಕಿಕವಾದ ಜ್ಞಾನ. ಲೌಕಿಕವಾದ ಜ್ಞಾನ ನಮಗೆ ಲಾಭವನ್ನ ತರುವಂಥದ್ದು, ಇತರರಿಗೆ ನಷ್ಟವನ್ನು ಉಂಟು ಮಾಡುವಂಥದ್ದಾಗಿರ್ತದೆ ಅನೇಕ ಸಂದರ್ಭಗಳಲ್ಲಿ, ಎಲ್ಲ ಸಂದರ್ಭದಲ್ಲೂ. ಆದರೆ ಇಲ್ಲಿ ಸೊಲೊಮೋನನು ಕೇಳುವಂಥದ್ದು, ನನಗೆ ಪರಲೋಕದ ಜ್ಞಾನವನ್ನ ದಯಪಾಲಿಸು, ನನಗೆ ವಿವೇಕವನ್ನ ದಯಪಾಲಿಸು. ಈ ಪ್ರಜೆಗಳನ್ನು ಆಳುವುದಕ್ಕೆ, ಇವರ ನ್ಯಾಯಗಳನ್ನು ಕಂಡು ಹಿಡಿಯುವುದಕ್ಕೆ ನನಗೆ ಪರಲೋಕದ ಜ್ಞಾನವನ್ನು ದಯಪಾಲಿಸು. ಅದರ 12ನೇ ವಾಕ್ಯದಲ್ಲಿ, ಅದರ 11ನೇ ವಾಕ್ಯದಲ್ಲಿ ಕರ್ತನಾದ ದೇವರು ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ನೀನು ಕೇಳಿದಂತನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೋಡಿ, ಸೊಲೊಮೋನನ ಪ್ರಾರ್ಥನೆ ನಿನ್ನ ಜನರನ್ನ, ಅಥವಾ ನಾನು ಹೇಳುವಂಥದ್ದು ನಿನ್ನ ಚಿತ್ತಾನುಸಾರವಾದ ಒಂದು ಆಳ್ವಿಕೆಯನ್ನ ಈ ಜನರಿಗಾಗಿ ನಾನು ಮಾಡುವಂತೆ ನನಗೆ ನಿನ್ನ ಕೃಪೆಯನ್ನ ಕೊಡು. 2024ರಲ್ಲಿ ತಮ್ಮ ಅಧ್ಯಯನ ವರ್ಷವನ್ನ ಪ್ರಾರಂಭಿಸುವುದಕ್ಕೆ ಸಿದ್ಧರಾಗಿರುವಂತಹ ಪ್ರೀತಿಯ ಮಕ್ಕಳೇ, ನಿಮ್ಮ ಪ್ರಾರ್ಥನೆ ಇದಾಗಿರಲಿ, ಯೇಸುವೆ, ನಿನ್ನ ಚಿತ್ತಾನುಸಾರವಾದ ಜೀವಿತವನ್ನ 2024ರಲ್ಲಿ ನಾನು ಓದುವಂತಹ ಶಾಲೆಯಲ್ಲಿ, ನನ್ನ ಕೊಠಡಿಯಲ್ಲಿ, ನನ್ನ ಸ್ನೇಹಿತರ ಮುಂದೆ, ನನ್ನ ತಂದೆ ತಾಯಿಗಳ ಮುಂದೆ, ನನ್ನ ಸಭೆಯಲ್ಲಿ ಜೀವಿಸುವುದಕ್ಕೆ ನನಗೆ
ನಿನ್ನ ವರವನ್ನ ದಯಪಾಲಿಸು. ಇವತ್ತು ನಾವು ಪ್ರಾರ್ಥಿಸುವಂಥದ್ದು, ದೇವರೇ ಈ ವರ್ಷ ನನ್ನ ಶಾಲೆಯಲ್ಲಿ ನಾನು ಮಾತ್ರ ಮೊದಲನೇ ಸ್ಥಾನ ಬರಬೇಕು. ಅದಲ್ಲ ಪ್ರಿಯರೇ. ಸೊ ಈ 2024ನೇ ಅಧ್ಯಯನ ವರ್ಷ ಪ್ರತ್ಯೇಕವಾಗಿ ಕ್ರೈಸ್ತ ಮಕ್ಕಳೇ, ನೀವು ಓದುವಂತ ಶಾಲೆಯಲ್ಲಿ ಒಂದು ಯಥಾರ್ಥವಾದಂತಹ ಕ್ರೈಸ್ತ ಮಕ್ಕಳಾಗಿ ಬದುಕ್ರಿ. ಇಲ್ಲಿ ನೋಡಿ, ಸೊಲೊಮೋನ ಜ್ಞಾನವನ್ನ ಕೇಳ್ದ. ದೇವರು ಜ್ಞಾನವನ್ನು ಮಾತ್ರವಲ್ಲ, ಐಶ್ವರ್ಯವನ್ನ, ಘನವನ್ನ, ಸಮಸ್ತವನ್ನ ದಯಪಾಲಿಸಿಕೊಟ್ಟ. ಸಮಸ್ತವನ್ನ ದಯಪಾಲಿಸಿಕೊಟ್ಟ. ಪ್ರತಿಯೊಬ್ಬ ವ್ಯಕ್ತಿಯ ಕುರಿತಾಗಿ ದೇವರಿಗೆ ಒಂದು ಪ್ರತ್ಯೇಕವಾದ ಉದ್ದೇಶ ಉಂಟು ಪ್ರಿಯರೇ. ನೋಡಿ, ಈ ಒಂದು ಕನ್ನಡಕ ತಯಾರು ಮಾಡಿರುವಂಥದ್ದು ನೋಡಿ, ನನಗೆ ಏನು ಕಾಣೋದಿಲ್ಲ, ಇದು ಹಾಕಿದ್ರೆ ಮಾತ್ರ ಕಾಣ್ತದೆ. ಇದರ ಉದ್ದೇಶ, ಶಾರ್ಟ್ ಸೈಟ್ ಇರುವಂತಹ ವ್ಯಕ್ತಿ ಇದನ್ನು ಧರಿಸ್ಕೊಂಡ್ರೆ ಓದಬಹುದು. ಇದರ ದ ಪರ್ಪಸ್ ಆಫ್ ದಿಸ್ ಲೆನ್ಸ್ ಈಸ್ ಶಾರ್ಟ್ ಸೈಟ್ ಇರುವಂತಹ ವ್ಯಕ್ತಿಗಳಿಗೋಸ್ಕರವಾಗಿ. ಅದೇ ರೀತಿ ನಿನ್ನ ಕುರಿತಾಗಿ, ಸೊ ನೀನು ಯಾವ ಶಾಲೆಯಲ್ಲಿ ಓದ್ತಾ ಇದೆಯಾ, ಯಾವ ತರಗತಿಯಲ್ಲಿ ಓದ್ತಾ ಇದೆಯಾ ಅನ್ನುವಂಥದ್ದು ಮುಖ್ಯ ಅಲ್ಲ. ನಿನ್ನ ಕುರಿತಾಗಿ ದೇವರಿಗೆ ಒಂದು ಉದ್ದೇಶ ಇದೆ. ಆ ಉದ್ದೇಶ ಈ ಅಧ್ಯಯನ ವರ್ಷದಲ್ಲಿ ನಿನ್ನ ಮೂಲಕವಾಗಿ ನೆರವೇರುವುದಕ್ಕೆ ದೇವರೇ ನಿನ್ನ ಕೃಪೆಯನ್ನ, ನಿನ್ನ ವಿವೇಕವನ್ನ, ನಿನ್ನ ಜ್ಞಾನವನ್ನ ನನಗೆ ಕೊಡು ಎಂಬುದಾಗಿ ನೀನು ಪ್ರಾರ್ಥಿಸುವಂತವನಾಗಿದ್ರೆ, ಈ ಅಧ್ಯಯನ ವರ್ಷ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡ್ತಾನೆ. ಅಲ್ಲೂ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಡ್ರಿ. ಕೆಲವರು ಆ ರೀತಿ ಇರ್ತಾರೆ. ಕೆಲವೊಮ್ಮೆ ಸೊಲೊಮೋನ ಜ್ಞಾನ ಕೇಳ್ದ, ದೇವರು ಅವನಿಗೆ ಐಶ್ವರ್ಯ ಕೊಟ್ಟರು, ಅದಕ್ಕೋಸ್ಕರ ನಾನು ಜ್ಞಾನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಡ್ರಿ. ಜ್ಞಾನಕ್ಕೋಸ್ಕರನೇ ಪ್ರಾರ್ಥನೆ ಮಾಡ್ರಿ. ಅದರೊಂದಿಗೆ ದೇವರು ಎಲ್ಲವನ್ನ ಕೊಡ್ತಾನೆ. ಅದರ 16ರಿಂದ 28 ವಾಕ್ಯದಲ್ಲಿ ಸೊಲೊಮೋನನ ಒಂದು ನ್ಯಾಯ ತೀರ್ಪಿನ ಕುರಿತಾಗಿ ನಾವು ನೋಡ್ತೇವೆ. 1 ಅರಸು 3ನೇ ಅಧ್ಯಾಯ 16ರಿಂದ 28 ವಾಕ್ಯ. ಸಮಯದ ಅಭಾವದಿಂದ ಅದನ್ನು ನಾನು ಮುಟ್ಟೋದಿಲ್ಲ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಇದನ್ನ ಓದ್ಕೊಳ್ರಿ. ನೋಡಿ, ಅತ್ಯಂತ ಕ್ಲಿಷ್ಟಕರವಾದಂತಹ ಒಂದು ಪರಿಸ್ಥಿತಿ. ನೋಡಿ, ಸೊಲೊಮೋನನು ದೇವರೊಂದಿಗೆ ವಿವೇಕವನ್ನ ಕೇಳ್ದ, ದೇವರು ವಿವೇಕವನ್ನ ಕೊಟ್ಟ. ತಕ್ಷಣಕ್ಕೆ ಅತ್ಯಂತ ಕ್ಲಿಷ್ಟಕರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುವಂತಹ ಸನ್ನಿವೇಶ. ಆ ಸನ್ನಿವೇಶವನ್ನ ಸೊಲೊಮೋನ ಅತ್ಯಂತ ಚಾಣಾಕ್ಷತೆಯಿಂದ, ಆ ಒಂದು ಸಂದಿಗ್ಧತೆಯಿಂದ ಹೊರಬಂದ. ಸೊ ನಿಮ್ಮ ಜೀವಿತದಲ್ಲಿ ಪ್ರಿಯ ಮಕ್ಕಳೇ, ನೀವು ದೇವರಿಂದ ಒಂದು ಜ್ಞಾನವನ್ನ, ವಿವೇಕವನ್ನ, ಅರ್ಥಾತ್ ದೈವಿಕವಾದಂತಹ ಮಾರ್ಗ ನಿದರ್ಶನಕ್ಕೆ ಅನುಗುಣವಾಗಿ ಜೀವಿಸುವಂತಹ ವ್ಯಕ್ತಿಗಳಾಗಿ ಮಾರ್ಪಟ್ರೆ, ನಿಮ್ಮ ಜೀವಿತದಲ್ಲಿ ಇಂತಹ ಸಂದಿಗ್ಧತೆಯ ಪರೀಕ್ಷೆಗಳು ಬರುವಂತಹ ಸಂದರ್ಭದಲ್ಲಿ, ಶಾಲೆಯಲ್ಲಿ ನಾವು ಓದಲೇಬೇಕು, ಕೆಲವು ಗಣಿತಗಳು ಬರ್ತತೆ, ಅದನ್ನು ಸಾಲ್ವ್ ಮಾಡುವಂಥದ್ದು ಬಹಳ ಕಷ್ಟಕರವಾಗಿರ್ತದೆ. ಆದರೆ ಅಂತಹ ಕಷ್ಟಕರವಾದಂತಹ ಪರಿಸ್ಥಿತಿಗಳು, ಅಂತಹ ಲೆಕ್ಕಗಳು ನಿಮ್ಮ ಮುಂದೆ ಬರುವಂತಹ ಸಂದರ್ಭದಲ್ಲಿ, ದೈವಿಕವಾದ ಮಾರ್ಗದಲ್ಲಿ ನಡೆಯುವಂತಹ ನಿಮ್ಮ ಜೀವಿತದಲ್ಲಿ ಆ ಒಂದು ಲೆಕ್ಕಕ್ಕೆ ಸುಲಭವಾದ ರೀತಿಯಲ್ಲಿ ಅದನ್ನು ನಿಭಾಯಿಸುವುದಕ್ಕೆ ಬೇಕಾದಂತಹ ಕೃಪೆಯನ್ನ ದೇವರು ನಿಮಗೆ ಕೊಡ್ತಾನೆ. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಯೆಹೋವನನ್ನ ಬೇಡಿಕೊಳ್ಳಿ. ನೋಡಿ, ಒಂದು ಕಾಲದಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ಕೇವಲ
ಕೆಲವು ವರ್ಗಕ್ಕೆ ಮಾತ್ರ ಸೀಮಿತವಾಗಿತ್ತು. ನಮ್ಮ ದೇಶದಲ್ಲಿ ಕೆಲವೇ ವರ್ಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಯಹೂದ್ಯರು ಸಹ ನೆನೆಸಿದ್ದು ಜ್ಞಾನ ಅನ್ನುವಂಥದ್ದು ನಮಗೆ ಮಾತ್ರ ಕಾರಣ, ಯೆಹೋವನಿಗೂ ಇಸ್ರಾಯೇಲರಿಗೂ ಮಾತ್ರ ಒಡನಾಟ ಇರುವಂಥದ್ದು, ಅನ್ಯರಿಗೆ ಇದು ಇಲ್ಲ, ಜ್ಞಾನ ಇಲ್ಲ ಎಂಬುದಾಗಿ ನೆನೆಸಿದಂತಹ ಒಂದು ಗುಂಪು ಅವರು ಆಗಿದ್ದರು. ನಮ್ಮ ದೇಶದಲ್ಲೂ ಅದೇ ರೀತಿ ಇತ್ತು. ವಿದ್ಯಾಭ್ಯಾಸ ಒಂದು ಗುಂಪಿಗೆ ಮಾತ್ರ, ಬೇರೆ ಯಾರು ಇದನ್ನ ಮಾಡಬಾರ್ದು. ಚರಿತ್ರೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಒಬ್ಬ ಅನ್ಯ ವ್ಯಕ್ತಿ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಆ ಒಂದು ಸಂದರ್ಭದಲ್ಲಿ ಕೀಳ್ಜಾತಿಯವ ವ್ಯಕ್ತಿ ವೇದವನ್ನ, ಮೇಲ್ಜಾತಿಯ ವ್ಯಕ್ತಿ ವೇದವನ್ನ ಓದುವಂಥದ್ದನ್ನ ಕೇಳಿದ್ರೆ ಅಂಥವನ್ನ ಕಿವಿಗೆ ಸೀಸವನ್ನ ಕಾಯಿಸಿ ಉಯ್ಯುತ್ತಿದ್ದಂತಹ ಒಂದು ಪರಿಸ್ಥಿತಿ ಇತ್ತು ನಮ್ಮ ದೇಶದಲ್ಲಿ. ಆದರೆ ಪರಿಸ್ಥಿತಿಗಳು ಬದಲಾಗ್ಬಿಡ್ತು. ಈಗ ಯಾರು ಬೇಕಾದರೂ ಓದ್ಬೋದು, ಯಾರು ಬೇಕಾದರೂ ಕಲಿಬೋದು, ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಅಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬಂದಿದ್ದೇವೆ. ಸೊ ಹೀಗಿರುವಾಗ ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮ ಜೀವಿತದಲ್ಲಿ ಓದುವುದಕ್ಕೆ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ. ಇಲ್ಲಿ ಯಾಕೋಬ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರಿಗಾದ್ರೂ ಜ್ಞಾನ ಕಡಿಮೆ ಇದ್ರೆ ಯೆಹೋವನನ್ನ ಬೇಡ್ಕೊಳ್ಳಿ, ಯೆಹೋವನು ಅಂಗಿಸದೆ ಎಲ್ಲರಿಗೂ ಉದಾರವಾಗಿ ಕೊಡ್ತಾರಂತೆ. He will give freely to everyone. ಆದ್ರೆ ಸಂದೇಹ ಪಡಬಾರ್ದು, ನಂಬಿಕೆಯಿಂದ ಕೇಳಬೇಕು. ಅಂದ್ರೆ ಸೊಲೊಮೋನ ಹೇಳುವ ರೀತಿಯಲ್ಲಿ ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ. ಅಂದ್ರೆ ನಮ್ಮ ಜೀವಿತದಲ್ಲಿ ದೇವರ ಚಿತ್ತಾನುಸಾರವಾದ ಒಂದು ಜೀವಿತವನ್ನ ನಾವು ಜೀವಿಸುವುದಕ್ಕೆ ನಮ್ಮನ್ನೇ ಸಮರ್ಪಿಸುವಾಗ, ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಇದಕ್ಕೆ ಒಂದು ಉದ್ದೇಶ ಇದೆ. ಆ ಉದ್ದೇಶಕ್ಕೋಸ್ಕರವಾಗಿ ಇದನ್ನು ನಾವು ಬಳಸಬೇಕು. ಅದೇ ರೀತಿ ನನ್ನ ಕುರಿತಾಗಿ ದೇವರಿಗೆ ಒಂದು ಉದ್ದೇಶ ಇದೆ. ಆ ಉದ್ದೇಶಕ್ಕೋಸ್ಕರವಾಗಿ ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಆ ಉದ್ದೇಶಕ್ಕೋಸ್ಕರವಾಗಿ ದೇವರು ಇಲ್ಲಿ ತನಕ ನನ್ನನ್ನು ಇಟ್ಟಿದ್ದಾನೆ. ನನ್ನ ಜೀವಿತ ಆ ಉದ್ದೇಶಾನುಸಾರವಾಗಿ ಮುಂದಕ್ಕೆ ಹೋಗಬೇಕು. ಮಕ್ಕಳೇ, ವಿದ್ಯಾರ್ಥಿಗಳೇ, ನಿಮ್ಮ ಕುರಿತಾಗಿ ದೇವರ ಉದ್ದೇಶಾನುಸಾರವಾಗಿ ನೀವು ಜೀವಿಸುವಂಥವರಾದರೆ ನಿಮ್ಮ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂಥದ್ದು ಮಾತ್ರವಲ್ಲ, ನಿಮ್ಮ ವಿದ್ಯಾಭ್ಯಾಸವನ್ನು ಸಹ ದೇವರು ಆಶೀರ್ವದಿಸುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. 2024-25 ಅಧ್ಯಯನ ವರ್ಷ. ಕೆಲವು ಮಕ್ಕಳು SLCಯಲ್ಲಿ ಇದ್ದಾರೆ, ನಿಮ್ಮ ಜೀವಿತದ ಅತ್ಯಂತ ಟರ್ನಿಂಗ್ ಪಾಯಿಂಟ್. ಕೆಲವು ಮಕ್ಕಳು ಸೆಕೆಂಡ್ PUC 12ನೇ ತರಗತಿಯಲ್ಲಿ ಕಾಲಿಟ್ಟಿದ್ದಾರೆ, ಇದು ನಿಮ್ಮ ಜೀವಿತದಲ್ಲಿ ಅತ್ಯಂತ ಟರ್ನಿಂಗ್ ಪಾಯಿಂಟ್. ಕೆಲವು ಮಕ್ಕಳು ಡಿಗ್ರಿಯ ಫೈನಲ್ ಸ್ಟೇಜ್ನಲ್ಲಿ ಇದ್ದಾರೆ, ಇದು ನಿಮಗೆ ಟರ್ನಿಂಗ್ ಪಾಯಿಂಟ್. ಕೆಲವು ಮಕ್ಕಳು 1-2 ತರಗತಿಗಳಲ್ಲಿ ಓದ್ತಾ ಇದ್ದಾರೆ, 7ನೇ ತರಗತಿಯಲ್ಲಿ ಓದುವಂಥ ಮಕ್ಕಳಿದ್ದಾರೆ. ಎಲ್ಲ ತರಗತಿಗಳು ನಿಮ್ಮ ಜೀವಿತದಲ್ಲಿ ಟರ್ನಿಂಗ್ ಪಾಯಿಂಟ್. ಇದು ಮಾತ್ರವಂತಲ್ಲ, ಎಲ್ಲ ತರಗತಿಗಳು ನಿಮ್ಮ ಜೀವಿತದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದೆ. ಈ 2024-25 ಅಧ್ಯಯನ ವರ್ಷ ನಿಮ್ಮ ಜೀವಿತದಲ್ಲಿ ದೈವಿಕ ಆಶೀರ್ವಾದದ ವರ್ಷವಾಗಿರಲಿ. ನೀವು ಮಾಡಬೇಕಾಗಿದ್ದು ಒಂದೇ ಪ್ರಿಯರೇ, ಒಂದೇ ಮಕ್ಕಳೇ, ನೀವೇನು ಮಾಡಬೇಡಿ. ಸೊಲೊಮೋನನು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ನನಗೆ ವಿವೇಕವನ್ನ ಕೊಡು. ಯಾತಕ್ಕೋಸ್ಕರವಾಗಿ ದಾವೀದನ ಬದಲಾಗಿ ಯೆಹೋವನು ಸೊಲೊಮೋನನನ್ನ ಅರಸನನ್ನಾಗಿ ಆರಿಸಿಕೊಂಡ ಅಂತ ಹೇಳಿದ್ರೆ,
ತನ್ನ ಪ್ರಜೆಗಳಾದ ಇಸ್ರಾಯೇಲರನ್ನ ಆಳುವುದಕ್ಕೋಸ್ಕರವಾಗಿ. ಯಾತಕ್ಕೆ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ದೇವರ ಪ್ರತಿರೂಪವಾಗಿ ಈ ಲೋಕದಲ್ಲಿ ಬದುಕೋದಕ್ಕೆ. ನೀನು 5ನೇ ತರಗತಿ ವಿದ್ಯಾರ್ಥಿಯಾಗಿದ್ರೆ ದೇವರ ಪ್ರತಿರೂಪವಾಗಿ ನಿನ್ನ ಶಾಲೆಯಲ್ಲಿ ನೀನು ಇರು. ನೀನು SLC ಓದುವಂತಹ ವಿದ್ಯಾರ್ಥಿಯಾಗಿದ್ರೆ SLCಯಲ್ಲಿಯೂ ಸಹ ದೇವರ ಪ್ರತಿರೂಪವಾಗಿ ಆ ಶಾಲೆಯಲ್ಲಿ ಇರು. 50 ಜನರಲ್ಲಿ ಕೆಲವೊಮ್ಮೆ ನೀನೊಬ್ಬನೇ ಇರ್ಬೋದು ಕ್ರೈಸ್ತ, ಅಥವಾ 500 ಮಕ್ಕಳು ಓದುವಂಥ ಶಾಲೆಯಲ್ಲಿ ನೀನು ಒಬ್ಬನೇ ಇರಬಹುದು ಕ್ರೈಸ್ತ. ಆದರೆ ನಾನು ಒಬ್ಬನಲ್ಲ, ಕರ್ತನು ನನ್ನಲ್ಲಿದ್ದಾನೆ. ಕರ್ತನು ನನ್ನನ್ನು ನನ್ನ ಶಾಲೆಯಲ್ಲಿ, ನನ್ನ ತರಗತಿಯಲ್ಲಿ ಕ್ರಿಸ್ತನ ಪ್ರತಿರೂಪವಾಗಿ ನನ್ನನ್ನು ಇಟ್ಟಿದ್ದಾನೆ ಎಂಬ ತಿಳುವಳಿಕೆಯಲ್ಲಿ ನೀವು ಜೀವಿಸುವಂಥವರಾದರೆ, ಪ್ರಿಯ ಮಕ್ಕಳೇ, ನಿಮ್ಮ ಜೀವಿತ ಆಶೀರ್ವಾದವಾಗುವಂಥದ್ದು ಮಾತ್ರವಲ್ಲ, ನಿಮ್ಮ ಜೀವಿತದ ಮೂಲಕ ದೇವರ ನಾಮ ಮಹಿಮೆಯು ಹೊಂದುವಂಥದ್ದಾಗಿದೆ. ಯು ವಿಲ್ ಬಿ ದ ಪಾರ್ಟ್ ಆಫ್ ದ ಮಿನಿಸ್ಟ್ರಿ. ಈ ಮೂಲಕ ನೀವು ಸಹ ಕ್ರಿಸ್ತನ ಸೇವೆಯ ಒಂದು ಭಾಗಗಳಾಗಿ ಮಾರ್ಪಡ್ತೀರಿ ಎಂಬುದನ್ನು ನೀವು ಮರಿಬೇಡ್ರಿ. ಈ ಮುಂಜಾನೆಯಲ್ಲಿ ಈ ಮಾತುಗಳ ಮೂಲಕ ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ಈ ಮುಂಜಾನೆಯ ಜಾವದಲ್ಲಿ ಕರ್ತನೆ, ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಣಾರ್ಥಗಳನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಪ್ರತ್ಯೇಕವಾಗಿ ಸ್ವಾಮಿ ಕರ್ತನೆ, ನಾಳಿನಿಂದ ಕರ್ತನೆ ಹೊಸ ಅಧ್ಯಯನ ವರ್ಷವನ್ನು ಪ್ರಾರಂಭಿಸುವಂಥ ಎಲ್ಲ ಪ್ರೀತಿಯ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ಮಾತ್ರವಲ್ಲ, ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇರುವಂತಹ, ಎಲ್ಲ ತಾಲೂಕುಗಳಲ್ಲಿ ಇರುವಂತಹ, ಎಲ್ಲ ಗ್ರಾಮಗಳಲ್ಲಿ ಇರುವಂತಹ ಎಲ್ಲ ಪ್ರೀತಿಯ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ ಸ್ವಾಮಿ. ಹೌದು ಕರ್ತನೆ, ಪ್ರತ್ಯೇಕವಾಗಿ ಈ ಹೊಸ ಅಧ್ಯಯನ ವರ್ಷ ಈ ಮಕ್ಕಳಿಗೆ ಕರ್ತನೆ ಒಂದು ಆಶೀರ್ವಾದವಾಗಿರಲಪ್ಪ ಸ್ವಾಮಿ. ಹೌದು ಕರ್ತನೆ, ಸೊಲೊಮೋನನು ಕೇಳಿದ ರೀತಿಯಲ್ಲಿ ನನಗೆ ವಿವೇಕವನ್ನು ದಯಪಾಲಿಸಿ ಎಂಬುದಾಗಿ. ಹೌದು ಕರ್ತನೆ, ಈ ಮಕ್ಕಳಿಗೆ ಬೇಕಾದಂತಹ ವಿವೇಕವನ್ನು ಕೊಡು ಕರ್ತನೆ. ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಗಳು ಹೊರಟು ಬರ್ತದೆ ಎಂಬುದಾಗಿ ನಾವು ನಿಮ್ಮ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು ಕರ್ತನೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ ಎಂಬುದಾಗಿ ಕರ್ತನೆ. ಹೌದು ಕರ್ತನೆ, ಈ ಮಕ್ಕಳು ಕರ್ತನೆ ತಮ್ಮ ಜೀವಿತದಲ್ಲಿ ಕರ್ತನೆ ದೇವರಿಗೆ ಸಲ್ಲತಕ್ಕ ಗೌರವವನ್ನ, ಮಹಿಮೆಯನ್ನು ಸಲ್ಲಿಸಿ ಈ ಒಂದು ಅಧ್ಯಯನ ವರ್ಷದಲ್ಲಿ ಜೀವಿಸುವುದಕ್ಕೆ ನಿನ್ನ ಕೃಪೆಯನ್ನ ಏರಳವಾಗಿ ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ತಂದೆ ತಾಯಿಗಳಿಗಾಗಿ ಸ್ತೋತ್ರಪ್ಪ, ಅವರನ್ನ ಆಶೀರ್ವದಿಸು. ಹೌದು ಕರ್ತನೆ, ಅನೇಕರು ಕರ್ತನೆ ಮಕ್ಕಳ ವಿದ್ಯಾಭ್ಯಾಸದ ನಿಮಿತ್ತವಾಗಿ ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದಾರಪ್ಪ. ಈ ದಿನದಲ್ಲಿ ಕರ್ತನೆ ಆ ತಂದೆ ತಾಯಿಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಮಾರ್ಗಗಳನ್ನ ತೆರೆಯ ಮಾಡು ಸ್ವಾಮಿ. ಹೊಸ ಮಾರ್ಗಗಳನ್ನು ತೆರೆಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. 2024-25ನೇ ಅಧ್ಯಯನ ವರ್ಷ ಕರ್ತನೆ ಪ್ರತಿ ಮಕ್ಕಳ ಜೀವಿತದಲ್ಲಿ ಕರ್ತನೆ ಒಂದು ದೈವಿಕವಾದಂತಹ ಆಶೀರ್ವಾದದ ವರ್ಷವಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಮುಂಜಾನೆಯ ಜಾವದಲ್ಲಿ ಕರ್ತನೆ ನಿಮ್ಮ ದಾಸನಾದ ನಾನು ಕರ್ತನೆ ಎಲ್ಲ ಮಕ್ಕಳನ್ನ ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಆಶೀರ್ವಾದವಾಗಿ ಮಾರ್ಪಡಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಹಿಂದಿನಿಂದ ಸದಾ ಕಾಲವೂ ನೆಲೆಯಾಗಿರಲಿ. ಆಮೆನ್. ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರತ್ಯೇಕವಾಗಿ ಮಕ್ಕಳೇ, ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೆ ನಿಮ್ಮ ಹೊಸ ಅಧ್ಯಯನ ವರ್ಷದ ಶುಭಾಶಯಗಳನ್ನು ಕೋರ್ತೇವೆ. ಸರ್ವಶಕ್ತನಾದ ದೇವರು ಈ ವರ್ಷದ ಪ್ರಾರಂಭದಿಂದ ಕೊನೆಯ ತನಕ ನಿಮ್ಮ ಸಂಗಡ ಇದ್ದು ನಿಮ್ಮನ್ನ ಮಾರ್ಗ ನಡೆಸುವಂತವನಾಗಿರಲಿ.